ನಮಸ್ಕಾರ ಸ್ನೇಹಿತರೆ. ಪ್ರತಿದಿನ ನಾವು ಪ್ರತಿನಿತ್ಯವೂ ನಾನಾ ರೀತಿಯಾದ ಗಿಡಗಳ ಸಸ್ಯಗಳನ್ನು ನಾವು ನೋಡಿರ್ತೀವಿ ಸ್ನೇಹಿತರೆ. ಆದರೆ ಈ ದಿನ ನಾನು ಒಂದು ಹೊಸದಾದ ಈ ಸಸ್ಯದ ಪರಿಚಯವನ್ನು ನಿಮಗೆ ಮಾಡಿಕೊಡಲಿದ್ದೇನೆ ಸ್ನೇಹಿತರೆ. ವಿಡಿಯೋದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ವಿಡಿಯೋ ಬಗ್ಗೆ ತುಂಬ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಆರೋಗ್ಯವಾದ ಗುಣಗಳಿರುವಂತಹ ಸಸ್ಯ ತುಂಬ ಇಂಪಾರ್ಟೆಂಟು ಇದೆ ಸ್ನೇಹಿತರೆ. ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಬನ್ನಿ ವಿಡಿಯೋ ಮುಂದುವರ್ಸೋಣ ಸ್ನೇಹಿತರೆ. ಈ ಹಳ್ಳಿಗಳಲ್ಲಿ ಇದನ್ನು ಮುಳ್ಳು ಬದನೆ, ಇದು ಗುಳ್ಳಿಕಾಯಿ ಅಂತಲೂ ಕಾಡು ಭಾಷೆಯಲ್ಲಿ ಕರೀತಾರೆ ಸ್ನೇಹಿತರೆ. ಇದರ ಔಷಧೀಯ ಗುಣವೇನೆಂದರೆ ಸ್ನೇಹಿತರೆ, ಇದರ ಎಲೆಯನ್ನು ನಾವು ನೆರಳಿನಲ್ಲಿ ಒಣಗಿಸಿ ಪೌಡರನ್ನು ಮಾಡಿ ನಾವು ಒಂದು ಲೋಟ ಬಿಸಿ ನೀರಿಗೆ, ಉಗುರು ಬೆಚ್ಚನೆ ನೀರಿಗೆ ಒಂದು ಚಮಚ ಪೌಡರನ್ನು ಮಿಶ್ರಣ ಮಾಡಿ ನಾವು ಕುಡಿಯುವುದರಿಂದ ಹೊಟ್ಟೆಯಲ್ಲಿ ಇರುವ ಬ್ಯಾಡ್ ಕೊಲೆಸ್ಟ್ರಾಲ್ ಎಂದಿರ್ಬೋದು, ಕ್ರಿಮಿಕೀಟಗಳನ್ನು ನಾವು ನಾಶ ಮಾಡಲಿಕ್ಕೆ ಇದು ತುಂಬ ಅಂದರೆ ತುಂಬಾ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಹಾಗೆಯೇ ಇದರ ಎಲೆ ಬಂದ್ಬಿಟ್ಟು ಮುಳ್ಳು ಈ ರೀತಿಯಾಗಿರ್ತವೆ, ಹಾಗಾಗಿ ಇದನ್ನು ಮುಳ್ಳು ಬದನೆ ಅಂತಲೂ ಕರೀತಾರೆ ಸ್ನೇಹಿತರೆ. ಕಾಯಿಗಳು ನೋಡಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ಸಣ್ಣಗೆ ಮುಳುಗಾಯಿ ಥರನೇ ಇರುತ್ತೆ, ಆದರೆ ದುಂಡಾಗಿರುತ್ತೆ ಸ್ನೇಹಿತರೆ. ಬದನೆಕಾಯಿ ಟೈಪೇ ಇರುತ್ತೆ, ದುಂಡಾಗಿರುತ್ತೆ. ಸರಿಯಾಗಿ ನೋಡ್ಕೊಳ್ಳಿ ಸಸ್ಯನ. ಈಗ ಹಳ್ಳಿಗಳಲ್ಲಿರೋರಿಗೆ ತುಂಬಾ ಪರಿಚಯವಾಗಿರುತ್ತೆ ಸ್ನೇಹಿತರೆ. ಪಟ್ಟಣದಲ್ಲಿರುವವರಿಗೆ ಅಷ್ಟು ತಿಳಿಕೆ ಇರೋದಿಲ್ಲ ಇದರ ಬಗ್ಗೆ ಸ್ನೇಹಿತರೆ. ಎಲ್ಲಂದರಲ್ಲಿ ಕಾಣಸಿಗುತ್ತೆ ಈ ಸಸ್ಯವು ಸ್ನೇಹಿತರೆ. ಇದನ್ನು ನೀವು ಹಾಗೆ ಹಲ್ಲು ನೋವು ಇರುವವರು, ಉಳುಕಿರುವವರು, ಈ ಹಳದಿ ಬಣ್ಣ ಆಗಿರುತ್ತೆ ಇದು ಹಣ್ಣಾದಾಗ ಇದರ ಬೀಜವನ್ನು ನಾವು ಒಣಗಿಸಿ ಅದನ್ನು ಒಂದು ಕಬ್ಬಿಣದ ಸಲಾಕೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಒಂದು ಬೆಣ್ಣೆ ಚೂರನ್ನು ಹಾಕಿ, ಒಂದು ಚೂರು ಬೆಣ್ಣೆ ಹಾಕಿ, ಬೆಣ್ಣೆಯ ಮೇಲೆ ಈ ಬೀಜವನ್ನು ಹಾಕಿ ಅದಕ್ಕೆ ಒಂದು ಮಡಕೆ ಮುಚ್ಚಿಬಿಟ್ಟು ಒಂದು ಹೋಲ್ ಥರ ಮಾಡಿ ಕಿವಿಯಲ್ಲಿ ಅದರ ಹೊಗೆಯನ್ನು ನಾವು ಬಿಡುವುದರಿಂದ ಒಳಗಡೆಗೆ ಏನು ಬಾಯಲ್ಲಿ ಅಲ್ಲಿ ದವಡೆಯಲ್ಲಿ ಇರುವಂತಹ ಹುಳನೂ ಸಮೇತ ಹೊರಗೆ ಬೀಳುತ್ತೆ ಸ್ನೇಹಿತರೆ. ಇನ್ನು ಇದರ ಔಷಧಿ ಗುಣವೇನೆಂದರೆ, ಈ ಎಲೆಯನ್ನು ನಾವು ಕಷಾಯ ಥರ ಮಾಡಿ ಕುಡಿಯುವುದರಿಂದ ಶೀತ, ಕೆಮ್ಮಿನಂತಹ ಚಿಕ್ಕ ಮಕ್ಕಳಿರ್ಬೋದು, ದೊಡ್ಡವರು ಇರ್ಬೋದು, ಶೀತ, ಕೆಮ್ಮು, ನೆಗಡಿ, ದಮ್ಮು, ಕಫ ಈ ಥರದ ಸಮಸ್ಯೆಗಳಿಂದ ನಾವು ದೂರವಿರ್ಬೋದು ಸ್ನೇಹಿತರೆ. ಈ ಎಲೆಯನ್ನು ನೋಡಿ ಈ ರೀತಿ ಇರುತ್ತೆ, ಮೇಲೆ ಮುಳ್ಳು ಇರುತ್ತೆ ಸ್ನೇಹಿತರೆ. ಈ ಎಲೆಯಿಂದ ಇನ್ನೂ ಅನೇಕ ರೀತಿಯಾದ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡ್ಕೋಬೋದು ಸ್ನೇಹಿತರೆ. ಹೂವು ಸೇಮು ಮುಳುಗಾಯಿ ಬದನೆಕಾಯಿದು ಹೂವು ಯಾವ ಥರ ಇರುತ್ತೋ ಅದೇ ಥರನೇ ಇರುತ್ತೆ ಇದು ಸ್ನೇಹಿತರೆ. ಇದರ ಪರಿಚಯ ಕೆಲವರಿಗೆ ಇರುವುದಿಲ್ಲ. ನಿಮಗೆ ಇದ್ದರೂ ಕಮೆಂಟ್ ಮಾಡಿ. ಇದರ ಬಗ್ಗೆ ನಿಮಗೆ ಬೇರೆ ಹೆಸರಲ್ಲಿ, ನಿಮ್ಮೂರಲ್ಲಿ ಯಾವ ಹೆಸರಲ್ಲಿ ಕರೀತಾರೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇದರ ಇನ್ನೂ ಅನೇಕ ಔಷಧೀಯ ಗುಣಗಳು ಏನಿವೆ ಅಂದರೆ ಸ್ನೇಹಿತರೆ, ಇದರಲ್ಲಿ ಉಷ್ಣಾಂಶ ಇರ್ಬೋದು, ದೇಹದಲ್ಲಿ ಹೀಟಿಗೆ, ಪ್ರತಿಯೊಂದು ಸಮಸ್ಯೆಗೂ ಕೂಡ ಇದೊಂದು ಪರಿಹಾರ ಅಂತಲೇ ಹೇಳ್ಬೋದು. ಇದರಿಂದ ನಿಮಗೆ ಅದ್ಭುತ ಒಂದು ಔಷಧೀಯ ಗುಣವಿರುವ ಈ ಸಸ್ಯವನ್ನು ಸ್ನೇಹಿತರೆ ನೀವು ಒಮ್ಮೆಯಾದರೂ ಬಳಕೆ ಮಾಡಿ ನೋಡಿ, ಇದರ ಪರಿಣಾಮ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗೆಯೇ ಹಲ್ಲನ್ನು ಸ್ವಚ್ಛನೂ ಮಾಡಲಿಕ್ಕೂ ಸಹ ಇದನ್ನು ಬಳಸ್ಬೋದು. ಈ ಬೀಜಗಳನ್ನು ಪುಡಿ ಮಾಡಿ ಪೌಡರ್ ಪೇಸ್ಟ್ ಥರ ಮಾಡ್ಕೊಬಿಟ್ಟು ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಮಿಶ್ರಣ ಮಾಡಿ, ಸ್ವಲ್ಪ ಅರಿಶಿಣ ಪುಡಿ, ಕೊಬ್ಬರಿ ಎಣ್ಣೆ ಮೂರನ್ನು ಮಿಶ್ರಣ ಮಾಡಿ ನಾವು ಹಲ್ಲು ಉಜ್ಜುವುದರಿಂದ ನಮಗೆ ಹಲ್ಲಿನಲ್ಲಿ ಕಲೆ ಇರುತ್ತಲ್ಲ, ಈ ಗುಟ್ಕಾ ಪಾನ್ ಪರಾಗ್ ತಿಂದಿರುವಂಥ ಕಲೆಗಳು ಸಹ ಬೇಗನೆ ಹೋಗ್ತವೆ ಸ್ನೇಹಿತರೆ. ಒಂದು ವಾರ 15 ದಿವಸ ಇದನ್ನು ಕಂಟಿನ್ಯೂ ಆಗಿ ಇದರ ಪೇಸ್ಟ್ ಜೊತೆಗೆ ಇದನ್ನು ಮಿಶ್ರಣ ಮಾಡಿ ನಾವು ಹಲ್ಲುಜ್ಜಿದ್ದೇ ಆದರೆ ತುಂಬ ಸ್ವಚ್ಛವಾಗುತ್ತೆ ಸ್ನೇಹಿತರೆ. ಹಾಗೆ ಉಳುಕಲ್ಲಿರುವವರು ಕೂಡ ಈ ರೀತಿ ನಾನು ಹೇಳಿದ ರೀತಿ ಮಾಡಿದರೆ ಸ್ನೇಹಿತರೆ, ವಾರದಲ್ಲಿ 2ರಿಂದ 3 ಸರಿ ಆ ಥರ ಮಾಡಿದರೆ ಸಾಕು, ನಿಮಗೆ ಅಲ್ಲಿನಲ್ಲಿರುವ ಹುಳಗಳೆಲ್ಲ ಹೊರಗೆ ಬರುತ್ತೆ. ಹಾಗೆಯೇ ಇದು BP, ಶುಗರ್ ಅಂಥ ಕಾಯಿಲೆಗೂ ಕೂಡ ಇದು ಸುಧಾರಣೆ ಮಾಡುತ್ತೆ. ನಮಗೆ ಕ್ಯಾನ್ಸರನ್ನು ಬರದಂತೆಯೂ ಕೂಡ ಇದು ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಇದರ ಎಲೆಯನ್ನು ನಾವು ನೆರಳಿನಲ್ಲಿ ತೊಳೆದ್ಬಿಟ್ಟು ನೆರಳಿನಲ್ಲಿ ಒಣಗಿಸಿ ಪೌಡರ್ ಮಾಡಿ, ಬೀಜವನ್ನು ಸಹ ನಾವು ಹಣ್ಣಾದಾಗ ಹಣ್ಣನ್ನು ಸೇವನೆ ಮಾಡೋದ್ರಿಂದ ನಮಗೆ ತುಂಬ ಅಂದರೆ ತುಂಬಾ ಲಾಭ ಇರುತ್ತೆ ಸ್ನೇಹಿತರೆ. ಆದರೆ ಬೀಜ ಸ್ವಲ್ಪ ವಿಷಕಾರಿಯಾಗಿರುತ್ತೆ, ಬೀಜವನ್ನು ತಿನ್ನಬಾರ್ದು ಸ್ನೇಹಿತರೆ. ಹಣ್ಣು ಮಾತ್ರ, ಅದರ ರಸ ಮಾತ್ರನೇ ಕುಡಿಬೇಕು. ಬೀಜವನ್ನು ಹೊರಗೆ ತೆಗೆದು ಅದನ್ನು ಒಣಗಿಸಿ ಇಡಬೇಕು. ಒಣಗಿಸಿಟ್ಬಿಟ್ಟು ಅದನ್ನು ಪೌಡರ್ ಥರ ಮಾಡಿಬಿಟ್ಟು, ಪೌಡರ್ ಮಾಡಿ ಹಲ್ಲುಜ್ಜಲಿಕ್ಕೆ ಮತ್ತು
ಇನ್ನೂ ಅನೇಕ ರೀತಿಯಾದ ಸಮಸ್ಯೆಗಳಿಗೆ ಇದರಿಂದ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಇದನ್ನು ಕಾಲು ಉರಿ, ಕೈ ನೋವು ಅನ್ನೋರು, ಪಾದದ ಮೇಲೆ ನೋವು ಇರುವವರು ಇದು ಯಾವ ರೀತಿ ನಾವು ಯೂಸ್ ಮಾಡಬೇಕು ಅಂದರೆ, ಇದಕ್ಕೆ ಎಲೆಗೆ ಹರಳೆಣ್ಣೆಯನ್ನು ಹಚ್ಬಿಟ್ಟು ಹಂಚಿನ ಮೇಲೆ ಬಿಸಿ ಇಟ್ಟು ಇದನ್ನು ಎರಡೂ ಕಡೆಗೂ ಉಗುರು ಬೆಚ್ಚಗಾದ ಮೇಲೆ ನೋವಿರುವ ಸ್ಥಳದಲ್ಲಿ ಎಲೆಯನ್ನು ಇಡುವುದರಿಂದ ನಮಗೆ ನೋವು ಕೂಡ ಕಡಿಮೆ ಆಗುತ್ತೆ. ಎಂತಹ ಕಾಲು ನೋವಿರಲಿ, ಪಾದದ ಉರಿ ಈ ರೀತಿಯಾದ ಇದ್ರೆ ಸ್ನೇಹಿತರೆ ನಿಮಗೆ ತುಂಬ ಅಂದರೆ ತುಂಬ ಬೇಗನೆ ವಾಸಿಯಾಗುತ್ತೆ. ಒಂದು ವಾರ ನೀವು ಇದನ್ನು ಕಾಲಿಗೆ ಕಟ್ಟಿದ್ದೇ ಆದರೆ ನಿಮಗೆ ಯಾವುದೇ ರೀತಿಯಾದ ಮೊಣಕಾಲು ನೋವು ಇರ್ಬೋದು, ಸೊಂಟದ ನೋವು ಇರ್ಬೋದು, ಬೇರೆ ಯಾವ ಭಾಗದಲ್ಲಿ ನೋವಿದ್ರೂ ಕೂಡ ಇದು ನಿಮಗೆ ವಾಸಿ ಮಾಡುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಅವಶ್ಯಕತೆ ಇದ್ದವರಿಗೆ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.